ಸರ್ ಒಂದು ನಿಮಿಷ ಹಂಗೆ ಇರಿ ಸರ್ ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಪದಾಧಿಕಾರಿಗಳೇನಿದ್ದಾರೆ, ಅಧ್ಯಕ್ಷರಂತ ಶ್ರೀಯುತ ಸೋಮಣ್ಣಗೌಡರೇನಿದ್ದಾರೆ, ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯಲ್ಲಿರುವಂಥ ಶಿಕ್ಷಕರ ಮಕ್ಕಳಿಗೆ, ಪ್ರತಿಭಾನ್ವಿತ ಮಕ್ಕಳಿಗೆ, SLC ಇಂದ PUC ಮತ್ತು ಅಂಥ ಮಕ್ಕಳಿಗೆ ಏನು ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ಉತ್ತಮವಂತ ಅಂಕ ಪಡೆದಿರುವಂಥ ಮಕ್ಕಳಿಗೆ ನಾವು ಇವತ್ತು ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಮತ್ತು ಅದೇ ರೀತಿ ನಮ್ಮ ಶಿಕ್ಷಕರು ಕೂಡ ಒಂದು ಉತ್ತೇಜನ ಕೊಡುವಂಥ ವಾತಾವರಣ ಕೂಡ ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿ ನಮ್ಮ ಶಿಕ್ಷಕರು ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳಿಗೆ ಯಾವ ರೀತಿ ಅವಕಾಶವನ್ನು ಕೊಡ್ತಾ ಇದ್ದಾರೆ, ಅದೇ ರೀತಿ ಅವರ ಕರ್ತವ್ಯಗಳೇನು ಅದನ್ನು ಕೂಡ ಮನೋಭಾವನೆ ಇಟ್ಕೊಂಡು ನಮ್ಮ ಸರ್ಕಾರಿ ಶಾಲೆಗಳ ಉಳಿವಿಗೋಸ್ಕರ ಅವರು ಉತ್ತಮವಂತ ಕಾರ್ಯನಿರ್ವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಇವತ್ತೆಲ್ಲರೂ ಕೂಡ ಎಲ್ಲ ತಾಲೂಕುಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ. ಅವರು ಇದೇ ರೀತಿ ತಮ್ಮ ತಾಲೂಕುಗಳಲ್ಲಿ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿ ಒಂದು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಶ್ರಮವನ್ನು ಇದು ಮಾಡಬೇಕಾಗ್ತದೆ. ಮತ್ತು ಯಾರು ಚೆನ್ನಾಗಿ ಮಕ್ಕಳಿದ್ದಾರೆ, ಶಿಕ್ಷಕರ ಮಕ್ಕಳು ಉತ್ತಮ ಅಂಕವನ್ನು ಪಡ್ಕೊಂಡಿದ್ದಾರೆ, ಅವರಿಗೆ ಒಂದು ಪ್ರೇರಣೆಯನ್ನು ಕೊಡೋ ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರ ಮಕ್ಕಳಿಗೆ ಇನ್ನೂ ಉತ್ತಮವಂತ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಅದರ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು HK ಪಾಳ್ನ ಅಂತ, ಉಪನಿರ್ದೇಶಕ. ನಮಸ್ಕಾರ, ನಾನು KB ಸೋಮೇಗೌಡ ಅಂತೇಳಿ ಮೈಸೂರು ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ. ಪ್ರತಿ ವರ್ಷದಂತೆ ಮೈಸೂರು ಜಿಲ್ಲೆಯ 9 ತಾಲೂಕಿನ ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಈ ಸರಿ ವಿಶೇಷವಾಗಿ ತಾಲೂಕು ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಒಂದು ವಿಶೇಷವಾದಂಥ ಅಭಿನಂದನೆಗಳನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಏನು ಅಂದರೆ, ಸರ್ಕಾರಿ ಶಾಲೆಯಲ್ಲಿ ನಮ್ಮ ಶಿಕ್ಷಕರ ಮಕ್ಕಳಿಗೆ ನಾವೇ ಉತ್ತೇಜನ ಮಾಡುವ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ತುಂಬ ಅತ್ಯುತ್ತಮವಾದಂಥ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸುಮಾರು 98% ಅಂಕವನ್ನು ಪಡೆದಿರುವಂಥ ನಮ್ಮ ವಿದ್ಯಾರ್ಥಿ ಒಬ್ಬರಿದ್ದಾರೆ. ಆ ಮಕ್ಕಳಿಗೆ ಆ ಶಿಕ್ಷಕರನ್ನು ಕರೆದು ಒಂದು ಅಭಿನಂದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಪ್ರತಿ ವರ್ಷವೂ ಸಹ ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕೆ ಎಲ್ಲ ವಿವಿಧ ನಮ್ಮ
9 ತಾಲೂಕಿನ ನಿರ್ದೇಶಕರು, ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸಹ ಇಲ್ಲಿ ಬಂದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್. ನನ್ನ ಹೆಸರು ಸೋಮೇಗೌಡ, ಶಿಕ್ಷಕರ